ಚೆಸ್ಕಾಂ ಇಲಾಖೆಯಿಂದ ಸಾರ್ವಜನಿಕ ಜನಸಂಪರ್ಕ ಸಭೆ. ಸರ್ಕಾರದ ನಿಯಮಗಳ ಪ್ರಕಾರ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ ವತಿಯಿಂದ ವಿರಾಜಪೇಟೆ ಮುಖ್ಯ ಕಚೇರಿಯಲ್ಲಿ ತ್ರೈಮಾಸಿಕ ಜನಸಂಪರ್ಕ ಸಭೆ ನಡೆಯಿತು. ವಿರಾಜಪೇಟೆ ನಗರ ಹಾಗೂ ಗ್ರಾಮಾಂತರ ಪ್ರದೇಶದ ಅನೇಕ ಮಂದಿ ತಮ್ಮ ಪುಕಾರು ನೀಡಿದರು. ವಿದ್ಯುತ್ ಕಂಬ ಒಂದೆಡೆಯಿಂದ ಮತ್ತೊಂದೆಡೆಗೆ ಸ್ಥಳಾಂತರ ಮಾಡುವ ಬಗ್ಗೆ, ತೋಟಗಳಲ್ಲಿ ಕೆಳಮಟ್ಟದಲ್ಲಿ ಇರುವ ವಿದ್ಯುತ್ ತಂತಿಯನ್ನು ಮೇಲಕ್ಕೆ ಏರಿಸುವ ಬಗ್ಗೆ ಈ ಕುರಿತು ಅನೇಕ ಪುಕಾರು ನೀಡಿದರು. ಆದಷ್ಟು ಬೇಗ ಸಮಸ್ಯೆಯನ್ನು ಬಗೆಹರಿಸುವುದಾಗಿ ಚೆಸ್ಕಾಂ ಇಲಾಖೆಯ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಪಿಎಸ್ ಸುರೇಶ್ ಭರವಸೆ ನೀಡಿದರು. ಗೌರಿ ಗಣೇಶ ವಿಸರ್ಜನೆಯ ಶೋಭಾಯಾತ್ರೆಯ ಸಂದರ್ಭದಲ್ಲಿ ಮಧ್ಯರಾತ್ರಿ ವಿದ್ಯುತ್ ಕಡಿತಗೊಳಿಸಿದರ ಬಗ್ಗೆ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಅಧಿಕಾರಿ, ವಿರಾಜಪೇಟೆ ಗಣಪತಿ ಬೀದಿ ಡಿಜೆ ವಾಹನವು ಬಹಳ ಎತ್ತರ ಇದ್ದು, ಪರಿಣಾಮ ಆ ಸಮಿತಿಯ ಧ್ವನಿವರ್ಧಕದ ಸಿಬ್ಬಂದಿಗಳು ಯಾವುದೇ ಮುನ್ನೆಚ್ಚರಿಕೆ ವಹಿಸದೆ ಬರೀ ಕೈಯಲ್ಲಿ ವಿದ್ಯುತ್ ತಂತಿಯನ್ನು ಬದಿಗೆ ಸರಿಸುತ್ತಿರುವುದು ಹಾಗೂ ನಮ್ಮ ಚೆಸ್ಕಾಂ ಸಿಬ್ಬಂದಿಗಳು ಸ್ಥಳದಲ್ಲಿಯೇ ಇದ್ದರೂ ಕೂಡ ಅವರಿಗೆ ಮಾಹಿತಿ ನೀಡದೇ ಇದ್ದದ್ದು ಕೂಡ ನಮಗೆ ತೊಂದರೆಯಾಯಿತು. ಈ ವಿಷಯದ ಬಗ್ಗೆ ಸ್ಥಳದಲ್ಲೇ ಪೊಲೀಸರ ಕೂಡ ಮಾಹಿತಿಯನ್ನು ನೀಡಿದರು. ಆದರೂ ಸದಸ್ಯರು ಕೇಳುತ್ತಿರಲಿಲ್ಲ. ಅಲ್ಲದೆ ಕೆಲವು ಸಮಿತಿಯ ಸ್ತಬ್ಧ ಚಿತ್ರಗಳು ಕೂಡ ಅತಿ ಎತ್ತರದಲ್ಲಿ ಇದ್ದ ಕಾರಣ ಅನಿವಾರ್ಯವಾಗಿ ವಿದ್ಯುತ್ ಕಡಿತ ಮಾಡಲಾಯಿತು. ಇದರಿಂದ ಮತ್ತಷ್ಟು ಅವಘಡ ತಪ್ಪಿತ್ತು ಎಂದು ತಿಳಿಸಿದರು. ಲೈನ್ ಶಿಫ್ಟಿಂಗ್ ಅಂತೂ ನಮ್ಮಲ್ಲಿ ಪ್ರಾವಿಷನ್ ಇಲ್ಲ. ನಿಮಗೆ ಬೇಕು ಶಿಫ್ಟ್ ಮಾಡಲೇಬೇಕು ಅಂತಂದರೆ ಅದು ನೀವೇ ಸ್ವಂತ ಖರ್ಚಿನಲ್ಲಿ ಮಾಡ್ಕೋಬೇಕಾಗುತ್ತೆ. ಒಂದು ಕಂಬ ಇಲ್ಲಿ ಇಷ್ಟಿದೆ, ಈಗ ಇಲ್ಲಿ ಒಂದು ಕಂಬ ಇದೆ, ಇಲ್ಲಿ ಮೊದಲು ಹಿಂಗೆ ಹೋಗಿತ್ತು. ಈಗ ಇವ್ರೇನು ಮಾಡಿದ್ರು, ಇಲ್ಲಿ ಇದನ್ನ ತೆಗೆದು ಪುನಃ ಹಿಂಗೆ ಇದು ಜಾಲ್ಟ್ ಹಾಕಿ ಇಲ್ಲಿ ಕಾಫಿ ಗಿಡದ ಮೇಲೆ ಎಲ್ಲ ಗಿಡದ ಮೇಲೆ ಇದೆ. ಅವ್ರು ಬಂದು ಚೆಕ್ ಮಾಡ್ತಾರೆ ಏನು ಅಂತ ಹೇಳಿ ನೋಡು. ಅಡಿಷನಲ್ ಪೋಲ್ಸ್ ಬೇಕಾದ್ರೆ ಕೂಡಲೇ ಹಾಕ್ಕೊಡು, ಅದನ್ನೇನು ಸಮಸ್ಯೆ ಏನಿಲ್ಲ. ಈ ಥರ ಇರೋದನ್ನ ಹಿಂಗೆ ಹಾಕಿದ್ರೆ ಸಾಕು. ಇದು ಹಿಂಗಿದೆ ಬಳಸ್ಕೊಂಡು ಹಾಕೋದು ಕಷ್ಟ. ಅದು ಇರೋ ಲೈನ್ನ ನಿಮ್ಗೇನು ಕೆಳಗಡೆ ಇಲ್ಲ, ಶಿಫ್ಟಿಂಗ್ ಅಂತೂ ಕಷ್ಟ, ನೀವೇ ಮಾಡ್ಕೋಬೇಕು. ನಾವೇ ಮಾಡುವ ಅಟ್ಲೀಸ್ಟ್ ಆ ರೀತಿ ಇದ್ರೆ ಅವ್ರಿಗೆ ಒಂದು ಅರ್ಜಿ ಕೊಡಿ, ಅದನ್ನ ಶಿಫ್ಟ್ ಮಾಡಿ ಕೊಡ್ತಿದ್ದೆ ನಾನು. ಹೋಗ್ಲಿಕ್ಕೆ ಆಗಲ್ಲ ಅಂದ್ರೆ ನಮ್ಮ ಲ್ಯಾಡರ್ ಪೋಲ್ಗಳು ಬರುತ್ತೆ, ಐರನ್ ಪೋಲ್ಸ್, ಅದನ್ನ ಅವ್ರು ತೊಗೊಂಡೋಗಿ ಹೈಟ್ ಮಾಡ್ಲಿಕ್ಕೆ ಆ ರೀತಿ ನೋಡೋದು. ವೆಯ್ಟ್ ಕಡಿಮೆ ಇರೋದನ್ನ ತೊಗೊಂಡೋಗಿ ಮಾಡ್ಕೊಂಡು ಅದು ಕೂಡ ಆಯ್ತು, ಅದನ್ನ ಚೆಕ್ ಮಾಡಿ ಮಾಡ್ಕೊಡೋದು. ವಿಸರ್ಜನೆ ವೇಳೆ ಸರ್, ಮಧ್ಯರಾತ್ರಿ 1 ಗಂಟೆಯಿಂದ ಬೆಳಿಗ್ಗೆ 8:30 ಗಂಟೆ ತನಕ ವಿದ್ಯುತ್ ಕಡಿತ ಮಾಡಿದ್ರಿ. ಯಾವ ಕಾರಣಕ್ಕೆ ಸರ್? ಮುಖ್ಯವಾಗಿ ಈ ಸಲ ಕೆಲವು ಮಂಟಪಗಳು ತುಂಬ ಹೈಟ್ ಮಾಡಿದ್ರು. ಮಂಟಪ ಅಂತಂದರೆ ಏನು ಲೌಡ್ ಸ್ಪೀಕರ್ ಎಲ್ಲ ಇತ್ತಲ್ವ, ಆ ವೆಹಿಕಲಲ್ಲಿ ತುಂಬ ಹೈಟ್ ಮಾಡಿದ್ರು. ಅಂದಾಜು 18ರಿಂದ 20 ಅಡಿ ಇದೆ ಅಂತ ನನಗನ್ನಿಸ್ತಾ ಇದೆ. ಲೈನ್ಗಳಿಗೆ ಟಚ್ ಆಗ್ತಾ ಇತ್ತು. ಮತ್ತು ನಾವೇನು ಮಾಡ್ತಾ ಇದ್ವಿ, ಈ ಹಿಂದೆ ಅವರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ವಿ. ಪ್ರತಿಯೊಂದು ಕಮಿಟಿ ಹತ್ರ ಹೋಗಿ ನಮ್ಮ ಸೆಕ್ಷನ್ ಆಫೀಸರು ಲೈನ್ಮನ್ಗಳು ಹೋಗಿ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದು, ದಾಟುವಾಗ ನೀವು ನಾವು ಹೇಳಿದಾಗ ನಿಲ್ಲಿಸಿ ನಾವು ಆಫ್ ಮಾಡ್ಕೊಡ್ತೀವಿ, ದಾಟಿದ ಮೇಲೆ ನಾವು ಪುನಃ ಚಾರ್ಜ್ ಮಾಡ್ಕೊಳ್ತೀವಿ. ಆದರೆ ಗಣಪತಿ ಬೀದಿಯಲ್ಲಿ ಏನು ಏರಿತ್ತು, ಮಂಟಪ ಇತ್ತು, ಅವರಂತೂ ನಮ್ಮ ಮಾತುಗಳನ್ನ ಕೇಳ್ತಾ ಇರಲಿಲ್ಲ. ಅದರಲ್ಲೂ ಲಾರಿ ಡ್ರೈವರ್ ಮತ್ತು ಅದ್ರ ಜೊತೆ ಇದ್ದಂಥವರು. ಇದರಿಂದ ಏನಾಗುತ್ತೆ, ಅವರು ನೇರವಾಗಿ ನಮ್ಮ ಲೈನ್ನ ಕೈಯಿಂದ ಹಿಡಿಲಿಕ್ಕೆ ಹೋಗ್ತಿದ್ರು. ಎಲ್ಲೋ ಒಂದು ಕಡೆ ಗೋಣಿಗುಪ್ಪ ರೋಡಲ್ಲಿ ಕೈಯಿಂದ ಹಿಡಿದಿದ್ದಾರೆ. ಪುಣ್ಯಕ್ಕೆ ನಾವು ಲೈನ್ನ ಚಾರ್ಜ್ ಮಾಡಿರಲಿಲ್ಲ, ಇಲ್ಲ ಒಂದು ವಿದ್ಯುತ್ ಅಪಘಾತ ಆಗೋದು. ಇದನ್ನು ತಪ್ಪಿಸ್ಲಿಕ್ಕೋಸ್ಕರ ನಾವು ಮಾಡಿದ್ವಿ. ನಮ್ಮ ಮಾತು ಕೇಳಿದ್ರೆ ನಾವು ಅಲ್ಲಿ ಸ್ಟಾಪ್ ಮಾಡಿಸ್ತೀವಿ, ಅದನ್ನ ಲೈನ್ ಆಫ್ ಮಾಡಿ ಮುಂದಕ್ಕೆ ಕಳಿಸ್ತಾ ಇದ್ದೀವಿ. ಅದು ಅದರಿಂದ ಯಾವುದೇ ಅನಾಹುತ ಆಗದಾಗೆ ನಾವು ಅದನ್ನ ಲೈನ್ ಆಫ್ ಮಾಡಿದ್ವಿ. ಆ ಮಂಟಪ ಮುಖ್ಯ ರಸ್ತೆಗೆ ಬಂದ ಮೇಲೆ ಮತ್ತೆ ಪುನಃ ಚಾರ್ಜ್ ಮಾಡ್ಬೋದಲ್ಲ ಸರ್? ಎಲ್ಲ ಕಡೆನೇ ಆಗ್ತಾ ಇದೆ. ಎಲ್ಲ ಕಡೆ ಕ್ರಾಸಿಂಗ್ಸ್ ಇರುತ್ತಲ್ಲ, ಸರ್ವಿಸ್ ಮೇನ್ಗಳನ್ನ ಆಗಿ ಕೈಯಲ್ಲಿ ಹಿಡಿದು ಕಟ್ ಮಾಡಿದ್ದಾರೆ. ವಿಡಿಯೋಗಳನ್ನ ಕೂಡ ನಾವು ಮಾಡ್ಕೊಂಡಿದ್ವಿ. ಎಳೆದು ಕಟ್ ಮಾಡಿದ್ದಾರೆ. ಆ ಕಟ್ ಆಗಿದ್ದು ರೋಡಿಗೆ ಬಿದ್ದಿದೆ. ಯಾರೋ ಮಕ್ಕಳು ಅಥವಾ ಸಾರ್ವಜನಿಕರು ದಾಟಿದರೆ ಆಕ್ಸಿಡೆಂಟ್ಸ್ ಆಗ್ತಾ ಇತ್ತು. ನಮಗೆ ಮುಖ್ಯವಾಗಿ ನಮ್ಮ ಪವರ್ ಸಪ್ಲೈ ಕೊಡೋದಕ್ಕಿಂತ ಮುಖ್ಯ ಅಪಘಾತ ಆಗೋದಾಗಿ ನೋಡ್ಕೊಳ್ಳೋವಂಥದ್ದು. ಆ ಒಂದು ಉದ್ದೇಶದಿಂದ ಮಾತ್ರ ನಾವು ಮಾಡಿದ್ದೀವಿ. ಇಲ್ಲಿವರೆಗೆ ಈ ರೀತಿ ಒಂದು ಆಗಿರಲಿಲ್ಲ. ಈ ವರ್ಷನೇ ಈ ರೀತಿ ಒಂದು ಸಮಸ್ಯೆ ಆಗಿದೆ. ಈ ಸಂದರ್ಭದಲ್ಲಿ ಸಹಾಯಕ ಇಂಜಿನಿಯರ್ ಕುಮಾರಿ ಸುನೀತಾ, ಅಭಿಷೇಕ್, ಸಹಾಯಕ ಇಂಜಿನಿಯರ್ ವಿರಾಜಪೇಟೆ ಮನೋಜ್, ಅಮತಿ ಇಂಜಿನಿಯರ್ ಸೈರಾಗ್, ಸಿದ್ದಾಪುರ ಇಂಜಿನಿಯರ್ ಶಿವರಾಜ್, ಪಾಲಿಬೆಟ್ಟದ ಇಂಜಿನಿಯರ್ ಹಾಗೂ ಚೆಸ್ಕಾಂ ಸಿಬ್ಬಂದಿಗಳು ಭಾಗವಹಿಸಿದ್ದರು.